ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಮತ್ತೊಂದು ಸಾರಿ ಲಂಚ್ ಬಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪೀಸ್ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ಇದು ನನ್ನ 4ನೇ ವಿಡಿಯೋ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ ಯಾವುದು ನೀವು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಸೊ ಪ್ರಿಫರೇಬಲಿ ನಾನು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಆದಷ್ಟು ಒಂದೇ ರೆಸಿಪಿನ ಮಾಡಿ ಎರಡಕ್ಕೂ ಆಗೋ ರೀತಿಯಲ್ಲಿ ಸಿಂಪಲ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಅಷ್ಟೇ. ಅದಕ್ಕೆ ಸಪ್ರೇಟಾಗಿ ರೆಸಿಪಿ ಮಾಡಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. 1 or 2 days ಬಿಫೋರೇ ಮಾಡಿ ಇಟ್ಕೊಳ್ಬೋದು. ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಇದು ಬಿಟ್ಟು ನಾವು ಇನ್ನೇನೆಲ್ಲ ಕೊಡ್ಬೋದು ವಿಚ್ ಈಸ್ ಇನ್ ಹೆಲ್ತಿ ವೇ, ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇದರೊಂದಿಗೆ ಶುರು ಮಾಡೋಣ ಸ್ನೇಹಿತರೆ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ. ನಿಮಗೆ ಒಂದು ರೆಸಿಪಿ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಶೇರ್ ಮಾಡಿ. ಮೊದಲನೇ ರೆಸಿಪಿ ಬಂದು ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ನಮ್ಮ ಸಾನಿಗೆ ತುಂಬಾ ಇಷ್ಟ, ಆಮೇಲೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರ ಸ್ಪೆಷಾಲಿಟಿ ಏನಂದರೆ ನಾವು ಇದಕ್ಕೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಲಂಚ್ಗೂ ಕೂಡ ಬಾಕ್ಸ್ಗೆ ಅದೇ ಕೊಡ್ಬೋದು. ಅದು ಅಷ್ಟೇ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ಸೊ ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವನ್ನ ನೋಡಿಲ್ಲ ಅಂದರೆ ಡೀಟೇಲ್ಡ್ ರೆಸಿಪಿನ ನನ್ನ ಕುಕಿಂಗ್ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು. ಇವತ್ತು ನಾನು ನಿಮಗೆ ಬ್ರೀಫ್ ಆಗಿ ತೋರಿಸ್ತೀನಿ. ಇದರಲ್ಲಿ ಒಂದೇ ಒಂದು ನಾವು ಗಮನ ಇರಬೇಕು ಅಂದರೆ ಮುದ್ದೆ ಆಗದೇ ಇರೋ ರೀತಿಯಲ್ಲಿ ಮಾಡೋದು. ಮಾಡ್ಕೊಡ್ಬೇಕು ಅಂತ ಟ್ರೈ ಮಾಡ್ತೀವಿ, ಆದರೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಡೈಲಿ ರಿಕ್ವೈರ್ಮೆಂಟ್ ಅದು ಅವ್ರಿಗೆ ಸಿಗದೇ ಇರ್ಬೋದು ಮೆನಿ ರೀಸನ್ಸ್ಗೆ. ಈಗ ನಮ್ಮ ಸಾನುಗೆ ನಿಮಗೆ ಗೊತ್ತಿದೆ ಇಮ್ಯುನಿಟಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಅಂತ ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರು ಇಮ್ಯುನಿಟಿ ಬಿಲ್ಡ್ ಮಾಡಿ, ಇಮ್ಯುನಿಟಿ ಬಿಲ್ಡ್ ಆದಾಗ ತನ್ನಕ್ಕೆ ತಾನೇ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಡಿಸಿನ್ಸ್ ಎಲ್ಲನೂ ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಸಪ್ಲಿಮೆಂಟ್ ಕೂಡ ಶುರು ಮಾಡಿದ್ದೀನಿ. ಅದು ಬಂದು ಲಿಟಿಲ್ ಜಾಯ್ ಅವರ ಹೆಲ್ತ್ ಗಮ್ಮೀಸ್ ಅಂತ ಹೇಳ್ಬಿಟ್ಟು. ನಿಮ್ಮ ರೀಸೆಂಟಾಗಿ ನಾನು ಅದ್ರ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿದ್ದೆ, ನಿಮ್ಗೆ ನೆನಪಿರಬೇಕು. ಲಿಟಿಲ್ ಜಾಯ್ ಅವರ ನ್ಯೂಟ್ರಿ ಮಿಕ್ಸ್ ಅಂತ ಹೇಳ್ಬಿಟ್ಟು, ಅದು ಕೂಡ ನೋ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಅವ್ರು ಮಾಡಿರೋದು. ಅದೇ ರೀತಿಯಲ್ಲಿ ಈಗ ನನಗೆ ಈ ಗಮ್ಮೀಸ್ ಕೂಡ ಸಿಕ್ಕಿದೆ. ಸೊ ಇದು ಗಮ್ಮೀಸ್ ಸ್ನೇಹಿತರೆ ಮಲ್ಟಿ ವಿಟಮಿನ್ ಗಮ್ಮೀಸ್. ಇದರಲ್ಲಿ ವಿಟಮಿನ್ ಎ, ಸಿ, ಡಿ ಆ್ಯಂಡ್ DHA ಇದೆ. ಸೊ ವಿಟಮಿನ್ ಎ ನಿಮ್ಗೆ ಗೊತ್ತಿದೆ ಐಸೈಟ್ ಎಷ್ಟು ಒಳ್ಳೆಯದು ಅಂತ. ವಿಟಮಿನ್ ಸಿ ಇರೋದ್ರಿಂದ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗುತ್ತೆ. ಹಾಗೆ ವಿಟಮಿನ್ ಡಿ ಇರೋದ್ರಿಂದ ಬೋನ್ ಹೆಲ್ತ್, DHA ಇರೋದ್ರಿಂದ ಬ್ರೈನ್ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅದು ಅಂತ ಹೇಳಿಬಿಟ್ಟು. ಲಿಟಲ್ ಜಾಯ್ ಬಂದು ಸ್ನೇಹಿತರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬ್ರ್ಯಾಂಡ್. ಇದರಲ್ಲಿ ಎಲ್ಲ ಪ್ರಾಡಕ್ಟ್ಸು ಕೂಡ ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಚಿಲ್ಡ್ರನ್ ಆ್ಯಂಡ್ ದೇರ್ ವೆಲ್ನೆಸ್. ಇದರಲ್ಲಿ ನೋ ಆ್ಯಡೆಡ್ ಶುಗರ್, ನೋ ಪ್ರಿಸರ್ವೇಟಿವ್ಸ್, ಎಲ್ಲಾನು 100% ನ್ಯಾಚುರಲ್. 12 ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ. 6 ಅಸಾರ್ಟೆಡ್ ಫ್ರೂಟ್ಸ್ ಆ್ಯಂಡ್ ವೆಜ್ಜಿಸ್ನ ಯೂಸ್ ಮಾಡಿದ್ದಾರೆ. ಈ ಗಮ್ಮೀಸ್ ಎಲ್ಲಾನು ನ್ಯಾಚುರಲ್ ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಇಟ್ಸ್ ಸೇಫ್ ಟು ಕನ್ಸ್ಯೂಮ್. ಇದನ್ನ ಡೆವಲಪ್ ಮಾಡಿರೋದು ಪೀಡಿಯಾಟ್ರಿಷಿಯನ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಲವ್ ಇಟ್. ಇವ್ರ ಪ್ರಕಾರ ಸ್ನೇಹಿತರೆ ಇದರಲ್ಲಿ 3 ಕಪ್ಪಷ್ಟು ಪಾಲಕ್ನ, ಹಾಗೆ 2 ಆ್ಯಪಲ್, 10 ಕ್ಯಾರೆಟ್ ಆ್ಯಂಡ್ 5 ಕಪ್ ಬ್ರಾಕೊಲಿಯಲ್ಲಿ ನಮಗೆ ಎಷ್ಟು ವಿಟಮಿನ್ ಆ್ಯಂಡ್ ಮಿನರಲ್ ಸಿಗುತ್ತೋ ಅಷ್ಟೆಲ್ಲಾನು ಬರೀ 1 ಸರ್ವಿಂಗಲ್ಲಿ ಸಿಗುತ್ತೆ ಅಂತಿದೆ, ಅಂದರೆ ಒಂದು ಗಮ್ಮೀಸಲ್ಲಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ದಿಸ್ ಇಸ್ 100% ವೇಗನ್, ನೋ ಆರ್ಟಿಫಿಷಿಯಲ್ ಕಲರ್, ಆರ್ಟಿಫಿಷಿಯಲ್ ಫ್ಲೇವರ್ ಕೂಡ ಆ್ಯಡ್ ಮಾಡಿಲ್ಲ, ಜೆಲಟಿನ್ ಫ್ರೀ ಆ್ಯಂಡ್ ಕ್ಲಿನಿಕಲಿ ಪ್ರೂವನ್. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಎಷ್ಟು ಇಷ್ಟ, ಆದರೆ ನಾವು ಚಾಕ್ಲೇಟ್ ಜಾಸ್ತಿ ಕೊಟ್ಟಾಗ ಅವ್ರಿಗೆ ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ. ಸೊ ಇದನ್ನೇ ನಾವು ಆ್ಯಸ್ ಅ ಚಾಕ್ಲೇಟ್ ಅಂತ ಅವರು ಕೊಡ್ಬೋದು, ಆದರೆ ನಮಗೆ ಇದು ಒಂದು ಸಮಾಧಾನ ಇರುತ್ತೆ. ಇದರಲ್ಲಿ ಮಲ್ಟಿ ವಿಟಮಿನ್ಸ್ ಅವ್ರಿಗೆ ಸಿಗ್ತಾ ಇದೆ, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಸಾನುಗೆ ದಿನ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಅಥವಾ ಸಾನು ಬಂದಮೇಲೆ ನಾನು ಯಾವಾಗ ಲಂಚ್ ಕೊಡ್ತೀನೋ ಆ ಟೈಮಲ್ಲಿ ನಾನು ಒಂದನ್ನು ಕೊಡ್ತೀನಿ. ಅವಳಿಗಂತೂ ತುಂಬಾ ಖುಷಿ, ಅದು ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋದಕ್ಕೆ ಸ್ಮಾಲ್ ಟೆಡ್ಡಿ ಬೇರ್ ಥರ ಇರುತ್ತಲ್ವ. ಹಾಗಾಗಿ ನಾನು ಕೂಡ ಹೇರ್ ಗಮ್ಮೀಸ್ ತೊಗೊಳ್ತಾ ಇದ್ದೀನಿ, ನಿಮ್ಗೆ ಅದನ್ನು ರಿವ್ಯೂ ಕೂಡ ಮಾಡಿದ್ದೆ. ಐ ಆಮ್ ಹ್ಯಾಪಿ ವಿತ್ ಇಟ್. ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ, ಇದರಿಂದ ಕೂಡ ಸಾನಿಗೆ ಬೆನಿಫಿಟ್ ಆಗ್ಬೋದು ಅಂತ ನಾನು ಇದನ್ನು ಕೊಡ್ತಾ ಇದ್ದೀನಿ. ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕು ಡೆಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ, ಚೆಕ್ ಮಾಡಿ. ನೆಕ್ಸ್ಟ್ ರೆಸಿಪಿ ಸ್ನೇಹಿತರೆ, ನಾನು ಮನೆಯಲ್ಲೇ ಒಂದು ಜಾಮನ್ನು ಟ್ರೈ ಮಾಡಿದ್ದೆ. ಜಾಮ್ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ, ಆದರೆ ಹೊರಗಡೆಯಿಂದ ನಾವು ತೊಗೊಂಡಾಗ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ಆ್ಯಡೆಡ್ ಕಲರ್ಸ್ ಇರುತ್ತೆ, ನ್ಯಾಚುರಲ್ ಫ್ರೂಟ್ ಯೂಸ್ ಮಾಡಿರ್ತಾರೋ ಅಥವಾ ಫ್ಲೇವರ್ ಯೂಸ್ ಮಾಡಿರ್ತಾರೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಪೈನಾಪಲ್ ಜಾಮ್ನ ಟ್ರೈ ಮಾಡಿದ್ದೆ. ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬಂದಿತ್ತು, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಇದನ್ನು ನಾವು ಆ್ಯಸ್ ಅ ಸ್ನ್ಯಾಕ್ ನಾನು ಅವಳಿಗೆ ವೀಟ್ ಬ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ, ಅಥವಾ ಚಪಾತಿ ಕೂಡ ಹಾಕಿ ಕೊಡ್ಬೋದು ಎಮರ್ಜೆನ್ಸೀಸ್ ಟೈಮಲ್ಲಿ. ಸೊ ಇದನ್ನು ಹೇಗೆ ಮಾಡೋದು ನೋಡಿ.
ಪೈನಾಪಲ್ನ ಸಿಪ್ಪೆ ತೆಗೆದುಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕೋದಕ್ಕೆ ಹೋಗಬೇಡಿ, ಹಾಗೇನೆ ಎಷ್ಟು ನುಣ್ಣಕ್ಕೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿ ಆದಮೇಲೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಈಗ ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ನಾನು 1 ಕಪ್ ಮೆಜರ್ಮೆಂಟಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ನಾವು ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ಬೇಕಲ್ಲ ಅದಕ್ಕೆ. ಸೊ ಇನ್ನು ಟೋಟಲ್ಲು 4.5 ಕಪ್ಪಷ್ಟು ಜ್ಯೂಸು ಸಿಕ್ಕಿದೆ ನಮಗೆ. ಇದನ್ನು ನಾವು ಹೈ ಫ್ಲೇಮಲ್ಲಿ ಕುದಿಸ್ಬೇಕು ಸ್ವಲ್ಪ ಹೊತ್ತು. ಸೊ ಈ ಥರ ಕುದಿಸೋ ಟೈಮಲ್ಲಿ ಮೇಲ್ಗಡೆ ನೋಡಿ ಒಂಥರ ನೊರೆ ಥರ ಬರ್ತಾ ಇದೆ ಅಲ್ವಾ, ಅದನ್ನೆಲ್ಲನೂ ಆದಷ್ಟು ಅದನ್ನು ತೆಗೆದುಕೊಂಡು ಬಿಡಬೇಕು. ನೋಡಿ ಈಗ ಫುಲ್ ನೊರೆ ತೆಗ್ದಿದ್ದೀನಿ, ಥಿಕ್ ಆಗ್ತಾ ಬಂದಿದೆ, ಇದು ಅರ್ಧ ಆಗಿದೆ ಆಲ್ರೆಡಿ. ಈಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಆದರೆ ನಾನು ಫುಲ್ ಹಾಕ್ತಾ ಇಲ್ಲ. 3/4 ಭಾಗದಷ್ಟು ಹಾಕ್ಕೊಂಡೆ, ಇನ್ನು 1/4 ಭಾಗ ಮಿಗಿಸ್ದೆ, ಯಾಕಂದರೆ ಹುಳಿ ಇರಲಿ ಅಂದ್ಬಿಟ್ಟು. ನಿಮಗೆ ಬೇಕು ಅಂದರೆ ಫುಲ್ ಹಾಕ್ಕೊಳ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈ ಸಕ್ಕರೆ ಕರಗಿದ ಮೇಲೆ ಇನ್ನೂ ಸ್ವಲ್ಪ ಜ್ಯೂಸು ತೆಳ್ಳ ಆಗುತ್ತೆ. ಬಟ್ ನಾವು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಬಿಡ್ಬೋದು ಅಥವಾ ಹೈ ಫ್ಲೇಮ್ ಮಾಡಿಕೊಂಡು ತಿರುಗಿಸ್ತಾನೆ ಇದನ್ನು ಕುಕ್ ಮಾಡ್ಬೋದು. ಈಗ ನೋಡಿ ನಿಮಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿದೆ ಅಲ್ವಾ, ಕಲರ್ ಚೇಂಜ್ ಆಗಿದೆ, ಥಿಕ್ ಆಗಿದೆ. ಆ್ಯಂಡ್ ಇದು ನೀವು ಸ್ವಲ್ಪನೂ ತಳ ಹಿಡಿಯೋದಕ್ಕೆ ಬಿಡಬೇಡಿ, ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿನಿಮಮ್ ನಮಗೆ ಅರ್ಧ ಗಂಟೆ ಬೇಕು ಇದನ್ನು ಕುಕ್ ಮಾಡೋದಕ್ಕೆ. ಸೊ ಮುಂದೆ ನಿಂತ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು, ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದರ ಸ್ವಲ್ಪ ಜ್ಯೂಸನ್ನು ತೊಗೊಂಡು ತಟ್ಟೆ ಮೇಲೆ ಹಾಕಬೇಕು, ಡ್ರೈ ತಟ್ಟೆ ಮೇಲೆ. ಸೊ ಆ ತಟ್ಟೆನ ನಾವು ಸ್ಲ್ಯಾಂಟ್ ಮಾಡಿದಾಗ ಜಾರಬಾರ್ದು, ಒಂದೇ ಕಡೆ ನಿಂತ್ಕೊಂಡಿರಬೇಕು. ಜಾರ್ತಾ ಇದೆ ಅಂದರೆ ಅದನ್ನು ಆಗಿಲ್ಲ ಅಂತ ಅರ್ಥ. ಈಗ ನೋಡಿ ಫಸ್ಟ್ ಟೈಮ್ ಹಾಕಿರೋದು ನನ್ನ ಲೆಫ್ಟ್ ಸೈಡ್ ಇರೋದು, ಈಗ ನಾನು ಇನ್ನೂ ಒಂದು ಸ್ವಲ್ಪ ಕುಕ್ ಮಾಡಿ ಹಾಕಿರೋದು ರೈಟ್ ಸೈಡ್ ಇರೋದು. ಲೆಫ್ಟ್ ಸೈಡ್ ಇರೋದು ಸ್ವಲ್ಪ ಜಾರಿರೋ ಥರ ಕಾಣುತ್ತೆ, ಸ್ವಲ್ಪ ನೀರು ಕಾಣುತ್ತೆ ಎಡ್ಜಸಲ್ಲಿ. ಬಟ್ ಇದರಲ್ಲಿ ಸ್ವಲ್ಪನೂ ಎಡ್ಜ್ ಕಾಣ್ತಾ ಇಲ್ಲ, ಅಂದರೆ ಇದು ಕುಕ್ ಆಗಿದೆ ಅಂತ ಅರ್ಥ. ನಾವಿವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಈಗ ನೋಡಿ ಫುಲ್ ತಣ್ಣಗಾಗಿದೆ. ತಣ್ಣಗಾಗಿ ಆದಮೇಲೆ ಮಾತ್ರನೇ ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಬೇಕು. ಪ್ರಿಫರೇಬಲಿ ಗಾಜಿನ ಬಾಟ್ಲು ಸ್ನೇಹಿತರೆ, ಇದು ಪೂರಾ ತಣ್ಣಗಾಗಬೇಕು. ಈಗ ನಾವು ಏನು ಬಾಟ್ಲಲ್ಲಿ ಹಾಕ್ತೀವೋ ಅದು ಕೂಡ ಸ್ಟೆರಿಲೈಸ್ ಆಗಿರಬೇಕು, ಅಂದರೆ ಅದು ಕೂಡ ವಾಶ್ ಮಾಡಿ ಅದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಆಮೇಲೆ ಅದಕ್ಕೆ ಹಾಕಿಬಿಟ್ಟು ಸ್ಟೋರ್ ಮಾಡಬೇಕು. ಸ್ನೇಹಿತರೆ, ಇದನ್ನು ನಾವು ರೆಫ್ರಿಜರೇಟರಲ್ಲೇ ಇಟ್ಕೊಳ್ಬೇಕು, ಫ್ರಿಜ್ಜಲ್ಲೇ ಇಡಬೇಕು. ಹೊರಗಡೆ ಇಟ್ಟರೆ ನಾವು ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ, ಹಾಗಾಗಿ ಕೆಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ನೀವು 1 ಸಾರಿ ಮಾಡಿ ಇಟ್ಕೊಂಡ್ರೆ ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ ನಾವು ನಮ್ಮ ಅನುಕೂಲಕ್ಕೆ ನಾವು ಕೊಡ್ಬೋದು. ಇದರಲ್ಲಿ ಒಂದೇ ಒಂದು ಏನಂದರೆ ನಾವು ಸಕ್ಕರೆನ ಆ್ಯಡ್ ಮಾಡಿದ್ದೀವಿ. ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ, ಆದ್ರೂ ವಾರಕ್ಕೆ 1 ಸಾರಿ ತಾನೆ, ಅದು ಸ್ವಲ್ಪ ಪ್ರಮಾಣದಲ್ಲಿ. ಅಂದರೆ ಹೊರಗಡೆಯಿಂದ ತಂದು ಕೊಡೋ ಬದಲು ನಾವು ಮನೆಯಲ್ಲೇ ಮಾಡಿ ಕೊಡ್ಬೋದಲ್ವಾ. ಸೊ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ರೆಸಿಪಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ, ಅಂದರೆ ನೀರು ದೋಸೆ ತುಂಬಾ ಈಸಿ ಮಾಡೋದಕ್ಕೆ. ಡಿಫ್ರೆಂಟ್ ಟೈಪ್ಸಲ್ಲಿ ನೀವು ಕೂಡ ಮಾಡ್ತೀರಾ, ನಂಗೆ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ರಿ. ನಾನಿವತ್ತು ಟೊಮ್ಯಾಟೊ ನೀರು ದೋಸೆ ಮಾಡಿದ್ದೆ, ಅದಂತೂ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸಾನು ಅಂತೂ ನನಗೆ ಇಲ್ಲೂ ಜಾಸ್ತಿ ಕೊಡು, ಬಾಕ್ಸು ಜಾಸ್ತಿ ಹಾಕು ಅಂದಿರ್ತಾಳೆ. ಅದು ಸಾಫ್ಟ್ ಇರುತ್ತೆ, ಒಂಥರ ರಬ್ಬರಿ ಥರನೋ ಅಥವಾ ಸ್ವಲ್ಪ ರಫ್ ಆಗಿದೆ, ಡ್ರೈ ಆಗಿದೆ ಆ ಥರ ಏನೂ ಅನ್ಸೋದಿಲ್ಲ. ಸಾಫ್ಟಾಗಿ ನಾವು ಹೇಗೆ ಹಾಕಿರ್ತೀವೋ ಹಾಗೇ ಇರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ನೋಡಿ. ಇದು ನಾನು 1 ಪಾವಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ, ನೆನ್ನೆ ರಾತ್ರಿ ತೊಳೆದು ನೆನೆಸಿ ಇಟ್ಟಿದ್ದೆ. ಅದ್ರ ಜೊತೆ 2ರಿಂದ 3 ಹಿಡಿಯಷ್ಟು ಅವಲಕ್ಕಿನ ಕೂಡ. ಈ ಅವಲಕ್ಕಿ ಇಲ್ಲ ಅಂದರೆ ಮಿಕ್ಕಿರೋ ಅನ್ನ ಕೂಡ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಈಗ ನಾನು ಇದೆರಡನ್ನು ಕೂಡ ಆದಷ್ಟು ನುಣ್ಣಗೆ ರುಬ್ಕೊಳ್ತೀನಿ. ಇದು ಬೆಳಿಗ್ಗೆ ನೀವು ನೆನೆಸ್ಬೇಕು ಅನ್ನೋ ಹಾಗಿದ್ರೆ 1 ಅವರ್ ಮಿನಿಮಮ್ ನೆನಿಬೇಕು. ಒಂದು ಮಸಾಲೆಗಳನ್ನ ಸೇರಿಸ್ತೀನಿ. ಅಂದರೆ ನೋಡಿ ದಪ್ಪ ಟೊಮ್ಯಾಟೊ, 1.5 ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ 2 ಬ್ಯಾಡಗಿ ಮೆಣಸಿನ್ಕಾಯಿ, ದೋಸೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ಉಪ್ಪು ಹಾಕ್ತಾಯಿದ್ದೀನಿ. 1 ಸಣ್ಣ ಸ್ಪೂನಷ್ಟು ಜೀರಿಗೆ, ಅರ್ಧ ಇಂಚಷ್ಟು ಶುಂಠಿ. ಇದು ಹಾಗೆ ಹಾಕಿದ್ರೆ ಮಿಕ್ಸಿಗೆ ಸಿಗೋದಿಲ್ಲ, ಹಾಗಾಗಿ ನಾನು ತುರಿದು ಹಾಕ್ತೀನಿ. ಇಷ್ಟನ್ನು ನಾನು ರುಬ್ಕೊಳ್ತೀನಿ. ಇದು ನೋಡಿ ನೀರು ಹಾಕ್ತೇನೆ ನುಣ್ಣಗೆ ಆಗಿದೆ. ನಾನೀಗ ಇದಕ್ಕೆ ಅಕ್ಕಿ ಮತ್ತು ಅವಲಕ್ಕಿ ಸೇರಿಸಿ ರುಬ್ಕೊಳ್ತೀನಿ. ಇದು ನೋಡಿ ರುಬ್ಬಿ ಆಯಿತು. ಇದಕ್ಕೆ ನಾನೀಗ ಸ್ವಲ್ಪ ಗ್ರೀನ್ ಚಿಲ್ಲಿ, ಈರುಳ್ಳಿ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ ಸೊಪ್ಪು. ತವಾ ನೋಡಿ ಫುಲ್ ಬಿಸಿಯಾಗಿರಬೇಕು, ಸ್ವಲ್ಪ ಅಲ್ಲ ಫುಲ್ ಬಿಸಿಯಾಗಬೇಕು. ಎಣ್ಣೆ ಹಚ್ಚಿದಾಗ ಹೊಗೆ ಬರಬೇಕು. ತೆಳ್ಳ ಮಾಡ್ಕೊಂಡಿದ್ದೀನಿ.
ಜಸ್ಟ್ ಲೈಕ್ ನೀರು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಎಷ್ಟು ಈಸಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಈಗ ಹೇಳ್ಬಿಟ್ಟಿದ್ದಾರೆ, ನೀವು ನೆಕ್ಸ್ಟ್ ನೀರು ದೋಸೆ ಮಾಡಬೇಕು ಅಂದರೆ ಟೊಮ್ಯಾಟೊ ನೀರು ದೋಸೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಚಟ್ನಿ ಜೊತೆನೇ ಚೆನ್ನಾಗಿರೋದು, ಬಟ್ ಅದರ ಫ್ಲೇವರ್ ಇದೆಯಲ್ವಾ, ಜೀರಿಗೆ ಹಾಕಿರ್ತೀವಿ, ಜಿಂಜರ್ ಹಾಕಿರ್ತೀವಿ, ಅದರ ಎರಡರ ಫ್ಲೇವರು ಟೊಮ್ಯಾಟೊ ಜೊತೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ. ಈಗ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತೀನಿ. ಇದು ನಾನು ಮೊದಲು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈಗ ಮಯೋನೀಸ್ ಯೂಸ್ ಮಾಡಿ ಸ್ಯಾಂಡ್ವಿಚ್ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಬಟ್ ಸ್ಟಿಲ್ ಅದು ಪ್ರಿಸರ್ವೇಟಿವ್ಸ್ ಇರುತ್ತೆ, ಹೊರಗಡೆಯಿಂದ ತಂದಿರೋದು ಅಂತ ಹೇಳಿಬಿಟ್ಟು ನಿಮಗೆ ಅದು ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಕೂಡ ಮಾಡ್ಬೋದು. ಅಂದರೆ ನೀವು ಪುದೀನ ಚಟ್ನಿ ಮಾಡಿಕೊಂಡು ಅದರ ಫ್ಲೇವರಲ್ಲಿ ಸ್ಯಾಂಡ್ವಿಚನ್ನು ಪ್ರಿಪೇರ್ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ನೋಡಿ. ಪುದೀನ ಚಟ್ನಿಗೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಫುಲ್ ಹಿಡಿ ಪುದೀನ, ಇದರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು, 3 ಮೆಣಸಿನ್ಕಾಯಿ, 4 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ಲಿಂಬೆಹಣ್ಣಿನ ಜ್ಯೂಸು. ಈ ಜ್ಯೂಸ್ ಹಾಕೋದ್ರಿಂದ ಹುಳಿನೂ ಬರುತ್ತೆ, ಹಾಗೆ ಇದು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ. ಹಾಗೆ ಪುದೀನ ರುಬ್ಬಿದ ಮೇಲೆ ಕಪ್ಪಗಾಗ್ಬಿಡುತ್ತೆ, ಸೊ ಅದನ್ನು ಅವಾಯ್ಡ್ ಕೂಡ ಮಾಡುತ್ತೆ. ಇದನ್ನು ಆದಷ್ಟು ಕಡಿಮೆ ನೀರು ಹಾಕಿ ರುಬ್ಕೊಳ್ಬೇಕು. ಈ ಚಟ್ನಿಯನ್ನು ನೀವು 1 ವಾರದ ತನಕನೂ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದು ಬಂದು ಹೋಲ್ ವೀಟ್ ಬ್ರೆಡ್. ನೀವು ಬೇಕಿದ್ರೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ತೊಗೊಳ್ಬೋದು. ಇದನ್ನು ನಾನೀಗ ಎರಡೂ ಕಡೆನೂ ರೋಸ್ಟ್ ಮಾಡ್ಕೊಳ್ತೀನಿ. ತುಪ್ಪ ಬೆಣ್ಣೆ ಏನಾದರೂ ಹಚ್ಚಿ ಟೋಸ್ಟ್ ಮಾಡಿ ಆದಮೇಲೆ ಮೊದಲಿಗೆ ನಾವು ಬೆಣ್ಣೆ ಹಚ್ಕೊಳ್ಬೇಕು. ಯಾಕೆ ಅಂದರೆ ಇದ್ರ ಮೇಲೆ ನಾವು ಡೈರೆಕ್ಟ್ ಪುದೀನ ಚಟ್ನಿ ಹಚ್ಚಿದ್ರೆ ಪುದೀನ ರಸ ಎಲ್ಲನೂ ಬ್ರೆಡ್ ಹೀರ್ಕೊಂಡು ಸಾಫ್ಟ್ ಆಗಿಬಿಡುತ್ತೆ. ಸೊ ಮೊದಲಿಗೆ ನಾವು ಬೆಣ್ಣೆನ ನಿಮಗೆ ಎಷ್ಟು ಇಷ್ಟನೋ, ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟೆಲ್ಲ ಹಚ್ಬೋದು. 3 ಪೀಸ್ ಸ್ಯಾಂಡ್ವಿಚ್ ಮಾಡ್ತಾ ಇರೋದು ನಾನು. ಸೊ 3 ಪೀಸ್ಗೂ ಬೆಣ್ಣೆ ಹಚ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವೀಗ ಪುದೀನ ಚಟ್ನಿನ ಹಚ್ಚಬೇಕು, ಸ್ಪ್ರೆಡ್ ಮಾಡಬೇಕು. ಪುದೀನ ಚಟ್ನಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನೀಗ ಹೇಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ. ಬರೀ 2 ಪೀಸಲ್ಲಾದರೆ ಬ್ರೆಡ್ಡಲ್ಲಿ ನೀವು ಸ್ಯಾಂಡ್ವಿಚ್ ಮಾಡ್ತೀರಾ ಅಂತ ಎಲ್ಲ ತರಕಾರಿನೂ 1 ಪೀಸ್ ಮೇಲೇ ಇಟ್ಬಿಟ್ಟು ಮುಚ್ಬೋದು. ನಾನು 3 ಪೀಸ್ ಯೂಸ್ ಮಾಡ್ತಾ ಇರೋದ್ರಿಂದ ಡಿವೈಡ್ ಮಾಡ್ಕೊಂಡಿದ್ದೀನಿ. 1 ಪೀಸ್ ಮೇಲೆ 3 ಥರ ವೆಜಿಟೇಬಲ್, ಇನ್ನೂ 1 ಪೀಸ್ ಅದ್ರ ಮೇಲೆ ಮುಚ್ಚಿಬಿಟ್ಟು ಮತ್ತಷ್ಟು ವೆಜಿಟೇಬಲ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದೇ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ಈಗ ಅದ್ರ ಮೇಲೆ ಮತ್ತೊಂದು ಪೀಸ್ನ ಇಟ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಈರುಳ್ಳಿ, ಸೌತೆಕಾಯಿ ಮತ್ತು ಬೇಯಿಸಿ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಇಡ್ತಾ ಇದ್ದೀನಿ. ಆಲೂಗೆಡ್ಡೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಒಂದು ಸಜೆಷನ್ ಏನು ಅಂದರೆ, ಈಗ ನಾವು ತರಕಾರಿ ಇಡ್ತಾ ಇದ್ದೀವಲ್ವಾ, ಅದ್ರ ಮೇಲ್ಗಡೆ 1 ಪೀಸನ್ನು ಮುಚ್ಚಿದ್ವಿ. ಅದ್ರ ಮುಂಚೆ ನೀವು ಸ್ವಲ್ಪ ಪುದೀನ ಚಟ್ನಿನೋ ಅಥವಾ ಸ್ವಲ್ಪ ಉಪ್ಪನ್ನು, ಪೆಪ್ಪರ್ ಪೌಡರ್ನು ಉದುರಿಸಿದ್ರೆ ಆ ತರಕಾರಿಗಳಿಗೂ ಆ ಟೇಸ್ಟ್ ಫ್ಲೇವರ್ ಬಂದು ಮತ್ತಷ್ಟು ಟೇಸ್ಟಿ ಅಂತ ಅನಿಸುತ್ತೆ. ನಾವು 1 ಬ್ರೆಡ್ಡನ್ನು ಟೋಸ್ಟ್ ಮಾಡೋದು ಮರ್ತ್ಬಿಟ್ಟಿದ್ದೆ, ಸೊ ಬೆಣ್ಣೆ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಕಟ್ ಮಾಡಿ ಮಧ್ಯದಿಂದ ಮಕ್ಕಳಿಗೆ 2 ಪೀಸೋ ಅಥವಾ 4 ಪೀಸೋ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟಾಗ ಅವರು ಬ್ರೆಡ್ ಜೊತೆ ಆ ಫ್ಲೇವರ್ ಏನಿರುತ್ತೆ ಮಿಂಟ್ದು ಆ್ಯಂಡ್ ತರಕಾರಿಗಳು ಇರೋದ್ರಿಂದ ಇಟ್ಸ್ ಅ ಹೆಲ್ತಿ ಸ್ನ್ಯಾಕ್. ನೀವು ಟ್ರೈ ಮಾಡಿ, ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಇದು. ನಿಮ್ಗೆ ಅನ್ನಿಸ್ಬೋದು ಬ್ರೆಡ್ ಅಷ್ಟೊಂದು ಹೆಲ್ತಿ ಅಲ್ಲ ಅಂತ ಹೇಳಿಬಿಟ್ಟು. ಬ್ರೆಡ್ ನಾನು ಡೈಲಿ ಕೊಡಿ ಅಂತ ಹೇಳೋದಿಲ್ಲ. ಸಮಥಿಂಗ್ ಚೇಂಜ್ ಇರಬೇಕಲ್ವ ಮಕ್ಕಳಿಗೂ. ಮಕ್ಕಳು ಕೂಡ ಖುಷಿ ಪಟ್ಟು ತಿನ್ನಬೇಕು, ಆವಾಗಲೇ ಅವ್ರು ಏನು ತಿಂತಾರೋ ಅದು ಅವ್ರಿಗೆ ಮೈಗೆ ಹಿಡಿಸೋದು ಅಂತ ಹೇಳ್ತಾರೆ. ನಾನು ಅಬ್ಸರ್ವ್ ಇವತ್ತಿನ ಲಾಸ್ಟ್ ರೆಸಿಪಿ ಬಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದಂತೂ ಆಸಮ್ ಆಗಿರುತ್ತೆ, ನನಗೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಇದನ್ನು ಬರೀ ಮಕ್ಕಳಿಗೆ ಅಲ್ಲ, ಮನೇಲಿ ಇರೋರು ಎಲ್ಲರಿಗೂ ಮಾಡಿದ್ರೂ ಖುಷಿ ಪಟ್ಟು ತಿಂತಾರೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದು ಬಂದು ಸ್ಟಫ್ಡ್ ಇಡ್ಲಿ ಅಂತ ಹೇಳಿಬಿಟ್ಟು ಸೂಪರ್ ಆಗಿತ್ತು ಸ್ನೇಹಿತರೆ. ಇದನ್ನು ತಿಂದುಬಿಟ್ಟು ನೀವು ಚಟ್ನಿ ಜೊತೆ ತಿಂದರೆ ಅದರ ಟೇಸ್ಟ್ ಅಥವಾ ಮಜಾ ಹೊರಟೋಗುತ್ತೆ. ನಮ್ಗೆ ಅದೇ ಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಪಲ್ಯನ ನೀವು ಬೆಳಿಗ್ಗೆ ಮಾಡ್ಕೊಳ್ಳಿ, ಅಥವಾ ನಮಗೆ ಆಗೋದಿಲ್ಲ ಬೆಳಿಗ್ಗೆ ಹೊತ್ತು ಅನ್ನೋ ಹಾಗಿದ್ರೆ ರಾತ್ರಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಫ್ರೆಶ್ ಆಗಿ ಮಾಡಿದಾಗ ಚೆನ್ನಾಗಿರುತ್ತಲ್ವಾ. ನೋಡಿ ಹೇಗೆ ಮಾಡೋದು. ಮೊದಲಿಗೆ ಪಲ್ಯ ಮಾಡ್ಕೊಳ್ಬೇಕು. ಪಲ್ಯ ಇದರಲ್ಲಿ ಏನೂ ಹೊಸದಿಲ್ಲ, ನಾವು ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮಾಡ್ಕೊಳ್ಳೋದು. ಮೆಣಸಿನ್ಕಾಯಿನ ರುಬ್ಬಿ ಹಾಕಿದ್ರೆ ನಮಗೆ ಈಸಿ ಆಗುತ್ತೆ ಸ್ವಲ್ಪ. ನೆಕ್ಸ್ಟ್ ಇಡ್ಲಿ ಹಿಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ.
ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಸ್ವಲ್ಪನೇ ಹಿಟ್ಟು ಹಾಕಿದ್ದೀನಿ ನೋಡಿ, ಜಾಸ್ತಿ ಇಲ್ಲ. ಯಾಕಂದರೆ ಇದ್ರ ಮೇಲೆ ನಾವು ಆ ಸ್ಟಫ್ ನಾವೇನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀವೋ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ರೌಂಡ್ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಆಗಿ ಮಾಡಿದ್ದೀನಿ. ಮೇಲ್ಗಡೆ ಮತ್ತು ಕೆಳಗಡೆ ಕವರ್ ಆಗಬೇಕು, ಮಧ್ಯ ಮಾತ್ರ ಇರಬೇಕು ಅದು. ಆ ರೀತಿಯಲ್ಲಿ ನಾನು ಇದನ್ನು ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಡ್ಲಿ ಉಬ್ಬೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಾರ್ಮಲ್ ಆಗಿ ಇಡ್ಲಿ ಬೇಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ಟೈಮ್ ಹಿಡಿಸುತ್ತೆ ಇದು ಕೂಡ. ಏನಪ್ಪ ಅಂದರೆ ನಮಗೆ ಸ್ಟಫಿಂಗ್ ಒಳಗಡೆ ಇರುತ್ತೆ, ಚಟ್ನಿ ಸಪ್ರೇಟಾಗಿ ಮಾಡಿ ನಾವು ಚಟ್ನಿ ಜೊತೆ ತಿನ್ನೋ ನೆಸಸರಿ ಇರೋದಿಲ್ಲ, ಇದನ್ನು ಹಾಗೆ ತಿನ್ಬೋದು. ಈಗ ನೋಡಿ ಸ್ನೇಹಿತರೆ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 2 ಪ್ಲೇಟು ಪ್ಲೇನ್ ಮಾಡಿದ್ದೆ, 2 ಪ್ಲೇಟ್ ಮಾತ್ರ ಈ ಥರ ಸ್ಟಫ್ಡ್ ಇಡ್ಲಿ ಮಾಡಿದ್ದೆ. ಟ್ರಸ್ಟ್ ಮೇ, ಅದು ಪ್ಲೇನ್ಗಿಂತ ಇದು ಸೂಪರಾಗಿತ್ತು. ಚಟ್ನಿ ಬೇಡ, ನೀವು ಹಾಗೆ ಕೂಡ ಮಾಡ್ಬೋದು. ಬಾಕ್ಸ್ಗಂತೂ ಇನ್ನೂ ಸೂಪರಾಗಿರುತ್ತೆ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಮಾಡಿದರೆ ನನಗೆ ಆ ಪಿಕ್ಕನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಮೇಲಲ್ಲಿ ನನಗೆ ಮೇಲ್ ಮಾಡಿ. ನಿಮಗೆ ಎಷ್ಟು ಖುಷಿ ಆಯಿತು ಅದು ತಿಂದ ಮೇಲೆ ಅಂತ ಹೇಳೋದನ್ನು ಕೂಡ ಮರಿಬೇಡಿ. ಕಮೆಂಟ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೊದಲೇ ಹೇಳಿದ್ದೀನಿ ಇದು 4ನೇ ವಿಡಿಯೋ. ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ ಇರುತ್ತೆ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ನೀವಿನ್ನ ಲೈಕ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.